ಶಿಡ್ಲಘಟ್ಟ ನಗರಕ್ಕೆ ಅಯೋಧ್ಯೆಯ ರಾಮಮಂದಿರ ಜನ್ಮಭೂಮಿಯಿಂದ ಆಗಮಿಸಿದ ಪವಿತ್ರ ಮಂತ್ರಾಕ್ಷತೆಯನ್ನು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಅಪಾರ ರಾಮಭಕ್ತರು ಅದ್ದೂರಿ ಸ್ವಾಗತ ನೀಡಿ ನಗರದ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದರು. ಬಿಜೆಪಿ ಮುಖಂಡ, ಸಮಾಜ ಸೇವಕ ಸಿಕ್ಕಲ್ ರಾಮಚಂದ್ರಗೌಡರು ಮಾತನಾಡಿ, 500 ವರ್ಷಗಳ ಸತತ ಹೋರಾಟದಿಂದ ಹಾಗೂ ವಿಶ್ವ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಂದ ಅವರ ಪ್ರಯತ್ನದಿಂದ ಇಂದು ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದ್ದು, ಜನವರಿ 22ರಂದು ರಾಮ ಜನ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದಾರೆ. ಅಂದಿನ ದಿನ ಒಂದು ಇತಿಹಾಸವೇ ಸೃಷ್ಟಿಯಾಗಲಿದೆ. ಅಂದು ನಾವು ನೀವೆಲ್ಲ ಎಲ್ಲ ದೇವಾಲಯಗಳಲ್ಲೂ ಭಕ್ತಿಯಿಂದ ಪೂಜೆ ಸಲ್ಲಿಸೋಣ ಎಂದರು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದೂವರೆ 2 ವರ್ಷದಲ್ಲಿ ಈ ಇಷ್ಟೊಂದು ಇತಿಹಾಸದ ದೇವಸ್ಥಾನ ದೊಡ್ಡ ಮಟ್ಟಕ್ಕೆ ಪ್ರಪಂಚ ಇತಿಹಾಸ ಆಗೋ ಥರ ನಿರ್ಮಾಣಗೊಂಡಿದೆ. ಜನವರಿ 22ನೇ ತಾರೀಕು ಶ್ರೀರಾಮಚಂದ್ರರಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಿನಾಂಕ ನಿಗದಿಯಾಗಿದೆ. ಇದೇ ನಿಟ್ಟಿನಲ್ಲಿ ಏನೀಗ ದೇವರ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಏನು ಸಂಕಲ್ಪ ಮಾಡಿ ಅಕ್ಷತೆ ಮತ್ತು ಆಹ್ವಾನ ಪತ್ರಗಳು ಅಯೋಧ್ಯೆಯಿಂದ ಕಳಿಸಿದ್ದಾರೆ. ಅದನ್ನು ಇವತ್ತು ಆಹ್ವಾನ ಮಾಡಿ ನಮ್ಮ ಶ್ರೀರಾಮಚಂದ್ರನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಈ 22ನೇ ತಾರೀಕು ಏನು ಪೂಜೆ ಸಲ್ಲಿಸ್ತಾ ಇದ್ದೀವಿ, ಆ ಸಲ್ಲಿಕೆಗೆ ಆಹ್ವಾನ ಪತ್ರಿಕೆ ಆಶೀರ್ವಾದಕ್ಕಾಗಿ ಅಕ್ಷತೆ ಬಂದಿರೋದ್ರಿಂದ ನಾವೆಲ್ಲ ಮನೆ ತಲುಪಿಸುವಂಥ ಕಾರ್ಯಕ್ರಮ ನಡ್ಕೊಂಡಿದ್ದೀವಿ. ನಾವೆಲ್ಲ ಮನೆಗೂ ಕೂಡ ಎಲ್ಲರಿಗೂ ಪ್ರಸಾದ ಕೊಟ್ಟು ಆ ಪೂಜೆಯಲ್ಲಿ ಭಾಗವಹಿಸಿ ಆ ದೇವರಿಗೆ ದೇವರೊಂದು ಆಶೀರ್ವಾದ ಪಡ್ಕೊಂಡು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ವಿಶ್ವ ಹಿಂದೂ ಪರಿಷತ್ ಮತ್ತು ಸಾವಿರಾರು ಹಿಂದೂ ಬಾಂಧವರಿಂದ ಸತತ ಪ್ರಯತ್ನದಿಂದ 1992ರಲ್ಲಿ ತಾತ್ಕಾಲಿಕ ರಾಮ ಮಂದಿರ ನಿರ್ಮಾಣವಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಮಹತ್ತರ ಆದೇಶದಿಂದ ರಾಮ ಜನ್ಮಭೂಮಿ ನಮ್ಮದಾಗಿದ್ದು, ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಕೊನೆ ಹಂತದಲ್ಲಿದ್ದು, ಇದೇ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಇಂದು ಶಿಡ್ಲಘಟ್ಟ ತಾಲೂಕಿಗೆ ಬಂದ ಮಂತ್ರಾಕ್ಷತೆ ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗಿದ್ದು, ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ಕಾರ್ಯಕರ್ತರು ನೀಡಲಿದ್ದಾರೆ. ಜನವರಿ 22ರಂದು ಪ್ರತಿ ಗ್ರಾಮ ಹಾಗೂ ನಗರದಲ್ಲಿ ಪ್ರತಿ ದೇವಸ್ಥಾನದಲ್ಲಿಯೂ ಸಹ 11 ಗಂಟೆಯಿಂದ 1 ಗಂಟೆಯವರೆಗೆ ಪೂಜೆ ಭಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ರಾಮಮಂದಿರ ದೇವಸ್ಥಾನದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು LED ಪರದೆಯ ಮೇಲೆ ವೀಕ್ಷಿಸಬಹುದು ಎಂದು ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ವಿವರಿಸಿದರು. जय श्री राम, जय श्री राम, बोलो भारत माता की जय, बोलो भारत माता की जय, वंदे मातरम, वंदे मातरम, जय श्री राम, जय ಜನವರಿ 22 ಅಯೋಧ್ಯೆಯಲ್ಲಿ ಯಾರು ರಾಮ ಹುಟ್ಟಿದ ಸ್ಥಳ, ಆ ಸ್ಥಳದಲ್ಲೇ ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ದಿನ ಜನವರಿ 22 ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ಇದು ನಿಜವಾಗಲೂ ಎಲ್ಲ ಹಿಂದೂ ಬಾಂಧವರು ಹೆಮ್ಮೆ ಪಡುವಂತಹ ವಿಚಾರ. ಸುಮಾರು 500 ವರ್ಷಗಳ ಹೋರಾಟ ಇದು. 1-2 ದಿನಗಳ ಹೋರಾಟ ಅಲ್ಲ ಇದು. 1525ರಲ್ಲಿ ಬಾಬರ್ ಎಂಬ ದಾಳಿಕೋರ ಬಂದು, ಯಾರು ಬೀರ್ ಬಾಕಿ ಅಂತ ಒಬ್ಬ ದಂಡಾಧಿಕಾರಿಯಿಂದ ಭವ್ಯವಾದ ಮಂದಿರ ಇತ್ತು ಅಯೋಧ್ಯೆಯಲ್ಲಿ. ಅಂತಹ ಭವ್ಯ ಮಂದಿರವನ್ನು ಕೆಡವಿ ಅವರು ಬಾಬರಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು. ಅಂದಿನಿಂದ ನಮ್ಮ ಹಿಂದೂಗಳ ಹೋರಾಟ ನಡೀತಾನೆ ಇದೆ. ನಿಮಗೆಲ್ಲ ಗೊತ್ತೇ ಇದೆ, 1984ರಂದು ವಿಶ್ವ ಹಿಂದೂ ಪರಿಷತ್ ಈ ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು.
ರಾಮ ಹುಟ್ಟಿರೋ ಸ್ಥಳದಲ್ಲಿ ರಾಮನ ಒಂದು ಭವ್ಯವಾದ ನಿರ್ಮಾಣ ಆಗಬೇಕು ಅಂತ ಇಡೀ ದೇಶದಲ್ಲಿ ಹೋರಾಟವನ್ನು ನಡೆಸ್ಕೊಳ್ಬೇಕು. ಅದಕ್ಕೆ ಎಲ್ಲರ ಸಹಕಾರ ಸಿಕ್ತು. ಮಸೀದಿಯನ್ನು 1992ನೇ ಇಸ್ವಿಯಲ್ಲಿ ಎಲ್ಲ ಹಿಂದೂ ಬಾಂಧವರು ಯಾರಿದ್ರು ಅದನ್ನು ತಡ್ಕೊಳ್ಳೋಕ್ಕಾಗಲಿ. ಎಷ್ಟು ದಿನ ಅಂತ ಹೇಳ್ತಾರೆ, 500 ವರ್ಷ ತಡ್ಕೊಂಡ್ಬಂದಿರುವಂಥದ್ದು. 1992ನೇ ಇಸ್ವಿಯಲ್ಲಿ ಯಾವುದು ಹಿಂದೂಗಳಿಗೊಂದು ಕಳಂಕವಾಗಿತ್ತು ಆ ಮಸೀದಿಯನ್ನು ಕೆಡವಿ ಅಲ್ಲಿ ಒಂದು ತಾತ್ಕಾಲಿಕವಾಗಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಹೋರಾಟ ಕೋರ್ಟ್ಗಳಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಕೋರ್ಟ್ನಲ್ಲಿ ತುಂಬ ಹೋರಾಟವನ್ನು ಮಾಡಿ ಹಿಂದೂ ಕಾರ್ಯಕರ್ತರು ಹೋರಾಟವನ್ನು ಮಾಡಿ ಈ ದಿನ ನಮಗೆ ಜಯಗಳಿಸಿದೆ, ನಮಗೆ ಜಯ ಬಂದಿದೆ. ಹಿಂದೂಗಳು ತಲೆ ಎತ್ಕೊಂಡು ಹೋಗುವಂತಹ ನಮಗೆ ಒಂದು ಶಕ್ತಿಯನ್ನು ರಾಮ ಮಂದಿರದಿಂದ ನಮಗೆ ತಲೆ ಎತ್ಕೊಂಡು ಹೋಗ್ಬೋದು. ಹಿಂದೂಗಳು ಹೆಮ್ಮೆಯಿಂದ ನಾವು ಬಾಳ್ಬೋದು ಅಂತಹ ನಮ್ಮ ಒಂದು ಅವಕಾಶವನ್ನು ನಮ್ಮ ಒಂದು ಸರ್ಕಾರ, ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ದಿನ ಎಲ್ಲರ ಒಂದು ಸಹಕಾರದಿಂದ ಭವ್ಯವಾದ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ. ನಮ್ಮ ಎಲ್ಲರೂ ಹಿಂದೂಗಳು ಹೆಮ್ಮೆ ಪಡುವಂಥ ವಿಚಾರ. ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಇದು ಜನವರಿ 22ನೇ ದಿವಸ ಪ್ರಾಣ ಪ್ರತಿಷ್ಠಾಪನೆ ದಿನ ಆಗ್ತಾ ಇದೆ. ಆ ದಿನ ಪ್ರಾಣ ಪ್ರತಿಷ್ಠಾಪನೆ ದಿನ ಎಲ್ಲರೂ ಕೂಡ ಯಾವ್ಯಾವ ಗ್ರಾಮಗಳಲ್ಲಿ ಯಾವುದೇ ದೇವರಿರಲಿ, ರಾಮನ ದೇವರೇ ಅಂತಲ್ಲ, ನೀವು ಗ್ರಾಮಗಳಲ್ಲಿರುವ ದೇವರನ್ನೇ ರಾಮನ ದೇವರು ಅಂತ ನೀವು ಅಂದ್ಕೊಂಡು